ಸರ್, ಇದು ಲೋಕಸಭಾ ಚುನಾವಣಾ ವರ್ಷ. ನಿಮ್ ಬೆಂಬಲಿಗರೆಲ್ಲ ಕಾಂಗ್ರೆಸ್ ಸೇರಿದ್ರೆ ನೀವು ಸಂಘಟನೆಗೆ ಹಿನ್ನಡೆ ಆಗಲ್ವಾ ತಮ್ಗೆ ಅಂತ? ಯಾವುದು? ಈಗ ಇದು ಲೋಕಸಭಾ ಚುನಾವಣಾ ವರ್ಷ ಸರ್. ತಮ್ಮ ಬೆಂಬಲಿಗರು ಇವತ್ತು ಒಂದೊಂದು ಕಾರ್ಪೊರೇಷನ್ ವಾರ್ಡ್ಗೆ 16 ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಜಾತಿ ಸಮುದಾಯದವರು ಕೂಡ ಇದ್ದಾರೆ. ಹಂಗಾಗಿ ಸಂಘಟನೆಗೇನು ಆಗೋದಿಲ್ಲ. ಕೆಲವ್ರಿಗೆ ಅನುಮಾನ, ಕಾಂಗ್ರೆಸ್ದವ್ರು ಏನು ಮಾಡ್ತಾರೋ, ಕ್ಯಾಟಗರಿ ಚೇಂಜ್ ಮಾಡ್ತಾರೋ, ಅದು ಮಾಡ್ತಾರೋ ಅಂತಕ್ಕಂಥ ಬಹಳ ಗುಮಾನಿನೂ ಕೂಡ ಇದೆ. ನಮ್ಮಲ್ಲೂ ಕೂಡ BJPಯವರು ನಾವು ಮೂಲದವರು, ನಾವು ಡೆಲ್ಲಿನ ತರ್ತೀವಿ, ಅಲ್ಲಿ ತರ್ತೀವಿ, ಇಲ್ಲಿ ತರ್ತೀವಿ ಅಂತೇಳಿ ಇವರೆಲ್ಲರಿಗೂ ಸ್ವಲ್ಪ ನಿದ್ದೆ ಕೆಡಿಸಿದ್ದಾರೆ ಅಷ್ಟೇ. ಏನು ಆಗೋದಿಲ್ಲ, ಅದು ಪರಿಹಾರ ಮಾಡ್ತಾರೆ. ಪ್ರಶ್ನೆ, ಯಡಿಯೂರಪ್ಪನವ್ರು ಕರೆದಂತ ಸಭೆಗೆ ನೀವು ಕೂಡ ಹಾಜರಾಗಿಲ್ಲ. ಈಗೇನಾದ್ರೂ ಬಿಜೆಪಿ ಕಚೇರಿಗೆ ಹೋಗೋದು ಅಥವಾ ಬಿಜೆಪಿ ಮುಖಂಡರನ್ನ ಯಡಿಯೂರಪ್ಪನವರು ಮಾತಾಡೋದು ನನ್ನ ಹತ್ರ. ನಾನು ಹೇಳಿದೆ, ನನಗೆ ಲೇಟಾಗಿ ಮೆಸೇಜ್ ಸಿಕ್ತು ಸರ್ ನಿಮ್ಮ ನೋಡಿ. ಯಡಿಯೂರಪ್ಪನವರು ನಮ್ಮ ನಾಯಕರು. ನನ್ನನ್ನು BJPಗೆ ಕರ್ಕೊಂಡು ಬಂದದ್ದು ಅವರೇ. ಕೋಪರೆಡ್ಡಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪನವರೇ. ಮೈಸೂರು ಉಸ್ತುವಾರಿ ಮಾಡಿದ್ದು ಯಡಿಯೂರಪ್ಪನವರೇ. ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾನೆ ಅಂತೇಳಿ 16 ಸಭೆಯಲ್ಲಿ ಹೇಳಿದಂಥವ್ರು ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಹೊರತುಪಡಿಸಿ ನಾನೇನು ಕೂಡ ಮಾಡೋದಿಲ್ಲ. ಅವರು ನನಗೂ ಫೋನ್ ಮಾಡಿದ್ರು, ಹೇಳಿದೆ ಹಿಂಗೆ ಲೇಟಾಗಿ ಮೆಸೇಜ್ ಸಿಕ್ಕಿದೆ ಅಂತ ಹೇಳಿ ಬಾ ಮನೆಗೆ ಅಂತ ಹೇಳಿದ್ದಾರೆ. ಹೋಗಿ ಭೇಟಿ ಮಾಡ್ತೀನಿ. ಫೋನಲ್ಲಿ ಮಾತನಾಡಿದ್ದಾರೆ, ಯಾವುದು ದುಡುಕಿ ಡಿಸಿಷನ್ ತೆಗೆದುಕೊಳ್ಬೇಡ ಅಂತ. ಅವ್ರಿಗೂ ಹೋಗಿ ಏನಾಗಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಮಾಹಿತಿ ಕೊಡ್ತೇನೆ. ಅವರು ಯಡಿಯೂರಪ್ಪನವರು ಹೊರತುಪಡಿಸಿ ನಾನೇನು ಕೂಡ ಮಾಡೋದಿಲ್ಲ. ಈಗ ಒಂದ್ ಕಡೆಗೆ ಹೈಕಮಾಂಡ್ ನಾಯಕರ ಮನವೊಲಿಕೆ, ಮತ್ತೊಂದ್ ಕಡೆಯಾಗಿ ಯಶವಂತಪುರ BJP ಮುಖಂಡರಿಬ್ಬರ ಅಮಾನತು ಸಮಾಧಾನ ತಂದಿದೆ ST ಸೋಮಶೇಖರ್ ಅವರಿಗೆ. ನೋಡಿ, ಯಾರನ್ನೋ ಸಸ್ಪೆಂಡ್ ಮಾಡಿ, ಯಾರನ್ನೋ ತೊಂದರೆ ಮಾಡಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವರೆಲ್ಲ BJPಯ ಮೂಲ ಇವರೇ. ಬಟ್ ನೆಮ್ಮದಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇಲ್ಲಿ ಮಾಡಿ ಅಂತಕ್ಕಂಥದ್ದೇ ನನ್ನ ಚಿಂತನೆ. ಯಾರೋ ಇಬ್ಬರನ್ನ ಕಾರ್ಯಕರ್ತರನ್ನ ಸಸ್ಪೆಂಡ್ ಮಾಡಿದ ಕ್ಷಣಕ್ಕೆ ಒಳವರೆಗೂ ಇರ್ತಕ್ಕಂಥದ್ದು ಯಾವುದು ಕೂಡ ಆಗೋದಿಲ್ಲ. ಈಗೇನು ಮಾಡ್ತಾರೆ, ಮೂಲ BJPಯವರು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಶ್ವರಪ್ಪನವ್ರು ಏನು ಮಾತನಾಡಿದ್ದಾರೆ ಇತ್ತೀಚೆಗೆ, ಯಾರು ವಲಸೆ ಆಗಲಿ ಇನ್ನೊಂದಾಗಲಿ ಹೋದವ್ರು ಹೋಗ್ತಾ ಇರ್ತಾರೆ, ಬಂದವ್ರು ಬರ್ತಾ ಇರ್ತಾರೆ, BJPಗೇನು ಆಗೋದಿಲ್ಲ ಅಂತಕ್ಕಂಥದ್ದು ಏನು ಸ್ಟೇಟ್ಮೆಂಟ್ ಮಾಡಿದ್ರು, ಅದೇ ಈ ಮೂಲ BJPಯವರು ಎಲ್ಲ ವಾಟ್ಸಪ್ಗೆ ಸೋಷಿಯಲ್ ಗ್ರೂಪ್ಗೆ ಹಾಕ್ತಿದ್ದಾರೆ. ಆ ಥರದ ಇದನ್ನು ಅವಾಯ್ಡ್ ಮಾಡಿ ಅಂತಕ್ಕಂಥದ್ದು ನನ್ನ ಚಿಂತನೆ. ನಾನಿರ್ಬೋದು, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿರ್ಬೋದು, ಒಂದು ಒಳ್ಳೆ ವಾತಾವರಣ ಇತ್ತು. ನಾನು ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲೆಕ್ಷನ್ಗಿಂತ ಮುಂಚೆನೂ ಇದೇ ಥರ ಪ್ರಾಪಗಂಡ ಶುರು ಮಾಡಿದ್ರು. ಸೋಮಶೇಖರ್ ಈಗ ಹೋಗ್ತಾನೆ, ನೆಕ್ಸ್ಟ್ ಹೋಗ್ತಾನೆ, ಈಗ ಹೋಗ್ತಾನೆ, ಅದೇ ಪ್ರಾಪಗಂಡ ಇತ್ತು. ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದೆ, ಕಾಂಗ್ರೆಸ್ BJP ಬಿಡಲ್ಲ, ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೆ. ಅದಾದ್ಮೇಲೂ ಕೂಡ ಚುನಾವಣೆ ಆದ್ಮೇಲೂ ಕೂಡ ಸ್ಟಾರ್ಟ್ ಮಾಡೋದು. ಸಿದ್ದರಾಮಯ್ಯನವ್ರ ಹತ್ರ ಮಾತಾಡೋದು ತಪ್ಪ? ಸಿದ್ದರಾಮಯ್ಯ ಪಾಲಿಟಿಕ್ಸ್ ಏನು ಮಾತಾಡಿಲ್ಲ. ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ಒಳ್ಳೆ ಮಾತಾಡ್ತಕ್ಕಂಥದ್ದು ಇಷ್ಟ. ಅದಾದ್ಮೇಲೆ ಸೋಮಶೇಖರ್ MP ಹೋಗ್ತಾನೆ, ಮಗ ಇಲ್ಲಿಗೆ ಬರ್ತಾನೆ, BJPಲಿ ಅಪ್ಪ ಮಕ್ಕಳು ಟಿಕೆಟ್ ಕೊಡಲ್ಲ, ಎಲ್ಲ ಇವರೇ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿ ಅಂತ ಈವನ್ ಸಿಟಿ ರವಿಯವರಿಗೂ ಕೂಡ ಅದನ್ನೇ ಹೇಳಿದೆ. ನನ್ನ ಬೊಮ್ಮಾಯರು ಕೂಡ ಅದನ್ನೇ ಮಾತಾಡೋರು. ನಾನು ಹೇಳಿದೆ, ಯಾರನ್ನೇ ಸಸ್ಪೆಂಡ್ ಮಾಡಿ ಅದು ಪರಿಹಾರ ಅಲ್ಲ. ನೀವು ನನ್ನ ಕಡೆಯವ್ರನ್ನ ಕೂಗಿ, ಅವ್ರನ್ನೂ ಕೂಗಿ, ಯಾರಿಗೇನು ನನಗೂ ವಾರ್ನ್ ಮಾಡಿ, ಅವ್ರಿಗೂ ವಾರ್ನ್ ಮಾಡಿ, ಒಂದು ಸ್ಮೂತಾಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ. 100% ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಏನಾದ್ರು ಸಂಪರ್ಕ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಪ್ರಬಲ ನಾಯಕರು, ಅವರ ಒಂದು ನಾನು ಒಂದು ನಿಮಿಷ, ನಾನು ಪ್ರಬಲ ನಾಯಕ ಅಲ್ಲ. ನಾನು ಕೇವಲ ಯಶವಂತಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಮಾತ್ರ ನಾನು ಸೀಮಿತ ಇದ್ದೇನೆ. ಅಷ್ಟು ಹೊರತುಪಡಿಸಿ ನಾನೇನು ಪ್ರಬಲ ನಾಯಕನೂ ಅಲ್ಲ, ಯಾವ ಜಾತಿ ಸಮುದಾಯದನ್ನು ಅಲ್ಲ. ಸಂಪರ್ಕ ಮಾಡ್ತಾರೆ ಅಂದರೆ ನಾನು 20 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದಾನಲ್ವಾ, ಅದರಿಂದ ಮಾಡ್ತಾರೆ. ಸರ್ ಎಲೆಕ್ಷನ್ಗಿಂತ ಮುಂಚೆನೂ ಮಾಡಿದ್ರು. ಎಲೆಕ್ಷನ್ಗಿಂತ ಮುಂಚೆ ನಾನು ಹೋಗ್ಲಿಲ್ಲ, ಇಲ್ಲೇ ಇದ್ದೆ. ಆಗಲೂ ಇದೇ ಥರ ಕ್ರಿಯೇಟ್ ಮಾಡಿದ್ರು. ಈಗ ಹೋಗ್ತಾನೆ, ಇನ್ನೊಂದು ವಾರ ಹೋಗ್ತಾನೆ, ಹಿಂಗೆ ಮಾಡಿದ್ರು. ಈಗಲೂ ಅದೇ ತರ. ಬೇರ್ತಿ ಬಸವರಾಜ್ ಕೂಡ ಹೋಗಿರ್ಲಿಲ್ಲ. ಯಾರು? ಬೇರ್ತಿ ಬಸವರಾಜ್ ಕೂಡ ಮೀಟಿಂಗ್ ಅಟೆಂಡ್ ಮಾಡಿರ್ಲಿಲ್ಲ. ಬೇರ್ತಿ ಬಸವರಾಜು ಊರಿನಲ್ಲಿಲ್ಲ. ಯಾರು? ಬೇರ್ತಿ ಬಸವರಾಜು ಊರಿನಲ್ಲಿಲ್ಲ. ತಕ್ಷಣ R ಅಶೋಕರವರು ಕೂಡ ಫೋನ್ ಮಾಡಿದ್ರು, ಸರ್ ಈಗ ಲೇಟ್ ಆಗ್ಬಿಟ್ಟಿದೆ, ನೀವು ಅಟೆಂಡ್ ಮಾಡಿ ಸರ್, ಇದ್ರೆ ನಾನು ಯಡಿಯೂರಪ್ಪನವ್ರು ಭೇಟಿ ಮಾಡ್ತೀನಿ ಅಂತ. ಯಡಿಯೂರಪ್ಪನವರು ಕೂಡ ಫೋನಲ್ಲಿ ಮಾತನಾಡಿದ್ರು, ಭೇಟಿ ಮಾಡ್ತೀನಿ, ಇವತ್ತು ಭೇಟಿ ಮಾಡ್ತೀನಿ ಯಡಿಯೂರಪ್ಪನವ್ರಿಗೆ. ಆ ಥರದ್ದೇನೂ ಇಲ್ಲ.